ನಿಮಗೆ ಗೊತ್ತಾ, ಭಾರತದ ಇತಿಹಾಸದಲ್ಲಿ ಒಂದು ರಹಸ್ಯಮಯ ನಗರವಿದೆ, ದ್ವಾರಕಾ. ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ಈ ದಿವ್ಯನಗರವನ್ನು ನಿರ್ಮಿಸಿದನು. ಸುವರ್ಣದ ಅರಮನೆಗಳು, ಬೆಳ್ಳಿಯ ದಾರಿಗಳು, ಮುತ್ತುಗಳಿಂದ ಅಲಂಕರಿಸಿದ ಬೀದಿಗಳು ದ್ವಾರಕೆಯನ್ನು ಸ್ವರ್ಗದಂತೆ ಹೇಳಲಾಗಿದೆ. ಆದರೆ ಕುರುಕ್ಷೇತ್ರ ಯುದ್ಧದ ನಂತರ ಶ್ರೀಕೃಷ್ಣನು ಲೋಕ ತ್ಯಜಿಸಿದ ತಕ್ಷಣ ದ್ವಾರಕಾ ಸಮುದ್ರದಲ್ಲಿ ಮುಳುಗಿಬಿಟ್ಟಿತು ಎನ್ನಲಾಗುತ್ತದೆ. ಇದು ಕೇವಲ ಪೌರಾಣಿಕ ಕಥೆಯೇ ಎಂದು ಹಲವರು ನಂಬಿದ್ದರು. ಆದರೆ ಇತ್ತೀಚಿನ ಸಮುದ್ರ ಅಧ್ಯಯನದಲ್ಲಿ ಗುಜರಾತ್ ಕರಾವಳಿಯ ಸಮೀಪದಲ್ಲಿ ಪ್ರಾಚೀನ ನಗರ ಅವಶೇಷಗಳು ಪತ್ತೆಯಾಗಿವೆ. ಕಲ್ಲಿನ ಗೋಡೆಗಳು, ಬೀದಿ ಅವಶೇಷಗಳು, ಮೂರ್ತಿಗಳು ಎಲ್ಲವೂ ಸಾವಿರಾರು ವರ್ಷ ಹಳೆಯದು. ತಜ್ಞರ ಪ್ರಕಾರ ಇದು ಕನಿಷ್ಠ 5000 ವರ್ಷ ಹಳೆಯದು. ಹೀಗಾಗಿ ಪೌರಾಣಿಕ ದ್ವಾರಕೆಯ ಕಥೆ ಕೇವಲ ದಂತಕಥೆಯಲ್ಲ, ನಿಜಕ್ಕೂ ಒಂದು ಕಾಲದಲ್ಲಿ ಸಮುದ್ರದ ಮೇಲಿದ್ದ ನಗರವಾಗಿರಬಹುದು ಎಂಬುದು ದೃಢಪಟ್ಟಿದೆ. ಇಂದಿಗೂ ಸಮುದ್ರದಡಿಯಲ್ಲಿ ಮೌನವಾಗಿ ನಿಂತಿರುವ ಆ ದ್ವಾರಕೆಯ ಅವಶೇಷಗಳು ಶ್ರೀಕೃಷ್ಣನ ನಾಡಿನ ಸತ್ಯವನ್ನು ಜಗತ್ತಿಗೆ ನೆನಪಿಸುತ್ತಿವೆ.